ಸಿಎಂ ಡಿಕೆ ಶಿವಕುಮಾರ್ ಇಂದು ಕನಕಪುರ ಪ್ರವಾಸವನ್ನ ಕೈಗೊಂಡಿದ್ದಾರೆ. ನಮ್ಮ ಮೆಟ್ರೋದಲ್ಲಿ ಸಿಎಂ ಡಿಕೆಶಿ ಪ್ರಯಾಣವನ್ನ ಮಾಡ್ತಾರೆ. ಈಗ ತಮ್ಮ ಸದಾಶಿವನಗರ ನಿವಾಸದಿಂದ ವಿಧಾನಸೌಧದ ಮೆಟ್ರೋದತ್ತ ಪ್ರಯಾಣ ಬೆಳೆಸಿದ್ದಾರೆ. ವಿಧಾನಸೌಧ ಮೆಟ್ರೋ ನಿಲ್ದಾಣದಿಂದ ಕನಕಪುರ ರಸ್ತೆಯವರೆಗೂ ನಮ್ಮ ಮೆಟ್ರೋದಲ್ಲೇ ಪ್ರಯಾಣವನ್ನ ಮಾಡುವಂತಹ ಡಿಕೆ ಶಿವಕುಮಾರ್ ನಂತರ ರಸ್ತೆ ಮಾರ್ಗವಾಗಿ ತಮ್ಮ ಸ್ವಕ್ಷೇತ್ರವನ್ನ ತಲುಪ್ತಾರೆ. ಅಲ್ಲಿ ಕೃತಜ್ಞತಾ ಸಮರ್ಪಣಾ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಕಾರ್ಯಕ್ರಮ ಇದೆ. ಒಟ್ಟು 20 ಕಡೆಗಳಲ್ಲಿ ರೋಡ್ ಶೋವನ್ನು ಕೂಡ ಮಾಡ್ತಾರಂತೆ ಡಿಕೆ ಶಿವಕುಮಾರ್. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಧಾನಸೌಧ ಮೆಟ್ರೋ ನಿಲ್ದಾಣಕ್ಕೆ ಬರಲಿದ್ದಾರೆ ಡಿಕೆ ಶಿವಕುಮಾರ್. ಮತ್ತೊಂದು ಕಡೆ ಕನಕಪುರದಲ್ಲೂ ಕೂಡ ಅವರ ಅದ್ದೂರಿ ಸ್ವಾಗತಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಒಣಮೆಣಸಿನಕಾಯಿ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿಯ ಬೃಹತ್ ಹಾರವನ್ನು ಕೂಡ ಅಭಿಮಾನಿಗಳು ರೆಡಿ ಮಾಡಿಕೊಂಡು ಅವರ ಬರುವಿಕೆಗಾಗಿ ಕಾಯ್ತಾ ಇದ್ದಾರೆ. ಹಾರೋಹಳ್ಳಿ ಸರ್ಕಲ್ನಲ್ಲಿ ಡಿಕೆಶಿ ಸ್ವಾಗತಕ್ಕೆ ಹಾರ ರೆಡಿಯಾಗಿದೆ. ಸಿಎಂಗೆ ಅಭಿಮಾನಿಗಳಿಂದ ಮೆಣಸಿನಕಾಯಿ, ಬೆಳ್ಳುಳ್ಳಿ ಹಾರ ರೆಡಿಯಾಗಿದೆ. ಸುಮಾರು 2 ಲಕ್ಷ ರೂಪಾಯಿ ಮೌಲ್ಯದ ಬೃಹತ್ ಹಾರ ಇದು. ಕ್ರೇನ್ ಮೂಲಕ ಸಿಎಂ ಡಿಕೆಶಿಗೆ ಬೆಂಬಲಿಗರು ಈ ಹಾರವನ್ನ ಹಾಕ್ತಾರೆ. 20 ಅಡಿ ಉದ್ದದ ಹಾರ ರೆಡಿಯಾಗಿದೆ. ಕ್ಷೇತ್ರದಲ್ಲಿ ದೊಡ್ಡ ದೊಡ್ಡ ಬ್ಯಾನರ್ಗಳನ್ನ ಹಾಕಲಾಗಿದೆ, ಕಟೌಟ್ಗಳನ್ನ ಹಾಕಲಾಗಿದೆ. ಸಿಎಂ ಆದ ನಂತರ ಬೃಹತ್ ಹಾರವನ್ನ ನೀವು ನೋಡ್ತಾ ಇದ್ದೀರಿ. ಒಣಮೆಣಸಿನಕಾಯಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಹಾರ ಇದು. ಡಿಕೆ ಶಿವಕುಮಾರ್ ಅವರಿಗೆ ದೃಷ್ಟಿ ಆಗಬಾರದು ಅನ್ನುವಂತಹ ಉದ್ದೇಶದಿಂದ ಈ ಬೃಹತ್ ಹಾರವನ್ನ ರೆಡಿ ಮಾಡಿದ್ದಾರೆ. ಮತ್ತೊಂದು ಕಡೆ ಬೃಹದಾಕಾರದ ಕಟೌಟ್ಗಳು, ಬ್ಯಾನರ್ಗಳನ್ನ ಕ್ಷೇತ್ರದಾದ್ಯಂತ ಹಾಕಲಾಗಿದೆ. ಡಿಕೆ ಶಿವಕುಮಾರ್ ಅವರ ಬರುವಿಕೆಗೆ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡು ಕಾರ್ಯಕರ್ತರು ಕಾಯ್ತಾ ಇದ್ದಾರೆ. ರಸ್ತೆಯ ಇಕ್ಕೆಲಗಳಲ್ಲಿ ಕಾಂಗ್ರೆಸ್ ಪಕ್ಷದ ಧ್ವಜವೂ ಕೂಡ ರಾರಾಜಿಸ್ತಾ ಇದೆ. ಸ್ವಕ್ಷೇತ್ರ ಕನಕಪುರಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ಆಗಮಿಸ್ತಾ ಇರುವಂಥದ್ದು. ಏನಂತಂದ್ರೆ ಬೆಂಗಳೂರು ಗ್ರಾಮಾಂತರ ರಾಮನಗರ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರವಾಗಿರುವಂತಹ ಹಾರೋಹಳ್ಳಿಗೆ ಇವತ್ತು ಆಗಮಿಸ್ತಾ ಇರುವಂಥದ್ದು. ನೀವೀಗ ನೋಡ್ತಾ ಇರುವಂಥದ್ದು ಏನಂತಂದ್ರೆ ಹಾರೋಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಮುಖಂಡರಿಂದ ಒಂದು ಹೂವಿನ ಹಾರ ಒಂದು ರೆಡಿಯಾಗಿರುವಂಥದ್ದು. ಈ ಹಾರ ಏನೋ ವಿಭಿನ್ನವಾಗಿದೆ ಅಂತಂದ್ರೆ ಹಸಿರು ಮೆಣಸಿನಕಾಯಿ ಹಾಗೂ ಒಣಮೆಣಸಿನಕಾಯಿ ಹಾಗೂ ಬೆಳ್ಳುಳ್ಳಿಯಿಂದ ಸೇರಿರುವಂಥದ್ದು. ಯಾಕೆಂತಂದ್ರೆ ಡಿಕೆ ಶಿವಕುಮಾರ್ ಅವರು ಇವತ್ತು ಸಿಎಂ ಆಗಿದ್ದಾರೆ ಅಂತಂದ್ರೆ ಅವ್ರ ಮೇಲೆ ಸಾಕಷ್ಟು ಜನ ಕಂಡಿತ್ತು. ಆ ಕಣ್ಣು ದೃಷ್ಟಿಗಳನ್ನ ಕಳಿಬೇಕು ಅಂತಂದ್ರೆ ಅವ್ರಿಗೆ ಈ ರೀತಿ ಏನಂತಂದ್ರೆ ಹಸಿರು ಮೆಣಸಿನಕಾಯಿ ಆಗ್ಬೋದು, ಒಣಮೆಣಸಿನಕಾಯಿ ಆಗ್ಬೋದು, ಮತ್ತೆ ಈ ಬೆಳ್ಳುಳ್ಳಿ ಹಾರವನ್ನ ಅವ್ರಿಗೆ ಆಗ್ತಾ ಇದೀವಿ. ಮುಂದೆ ಯಾವುದು ಕೂಡ ಅವ್ರಿಗೆ ಕೆಟ್ಟ ಕಣ್ಣು ಅವ್ರ ಮೇಲೆ ಬೀಳಬಾರ್ದು ಅನ್ನೋ ಕಾರಣದಿಂದ ಒಂದು ಅಷ್ಟು ಜನ ಮುಖಂಡರು ಈ ಒಂದು ಹಾರವನ್ನ ರೆಡಿ ಮಾಡಿಸಿರುವಂಥದ್ದು. ಈಗ ಅವ್ರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಇವತ್ತಿನ ದಿನ ನಮಗೆ ಖುಷಿಯಾದಂಥ ದಿನ. ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆದಮೇಲೆ ಅವ್ರಿಗೆ ಯಾವುದೇ ರೀತಿ ದೃಷ್ಟಿ ಬೀಳಬಾರ್ದು, ಅವ್ರಿಗೆ ಯಾವುದೇ ರೀತಿ ಏನೂ ಆಗಬಾರ್ದು ಅಂತ ಹೇಳಿ ನಾಡಿಗೆ ಒಂದು 5 ರಿಂದ 10 ವರ್ಷದ ಕಾಲ ಮುಖ್ಯಮಂತ್ರಿಯಾಗಿ ಅವರು ಯಶಸ್ಸು ನಡೆಸಲಿ, ಈ ನಾಡಿಗೆ ಒಳ್ಳೇದಾಗಲಿ ಅಂತ ಬಯಸ್ತಾ ಅವ್ರಿಗೆ ದೃಷ್ಟಿ ಬೀಳಬಾರ್ದು ಅಂತ ಕಾರಣಕ್ಕೋಸ್ಕರ ಮೆಣಸಿನಕಾಯಿ, ಒಣಮೆಣಸಿನಕಾಯಿ, ಹಸಿರುಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಹಾರ ಮಾಡ್ತಿದ್ದೀವಿ. ಅವ್ರಿಗೆ ಯಾವುದೇ ರೀತಿ ದೃಷ್ಟಿ ಬೀಳಬಾರ್ದು ಮತ್ತು ವಿರೋಧ ಪಕ್ಷದವ್ರದ್ದು ಕಣ್ಣು ಸಹ ಅವ್ರ ಮೇಲೆ ಬೀಳಬಾರ್ದು ಅಂತ ಹೇಳಿ ಇವತ್ತು ಹಾರೋಹಳ್ಳಿನ ತಾಲೂಕಿನ ಜನತೆ ನಾವು ಅವ್ರನ್ನ ಬರಮಾಡ್ಕೊಳ್ಳೋಕ್ಕೆ ಆತರದಿಂದ ಕಾಯ್ತಾ ಇರ್ತೀವಿ. ನಮ್ಮ ಬಂಗಾರದ ಮನುಷ್ಯ ಮುಂದಿನ ದಿನಗಳಲ್ಲಿ ನಮಗೆ ಒಳ್ಳೆ ಕೆಲಸ. ವಿಧಾನಸೌಧದ ಮೆಟ್ರೋ ಸ್ಟೇಷನ್ನ ಬಳಿ ಸಿಎಂ ಅವರ ಆಗಮನ ಆಗಿದೆ. ನೇರ ಪ್ರಸಾರದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಡಿಕೆ ಶಿವಕುಮಾರ್ ತಮ್ಮ ಸದಾಶಿವನಗರದ ನಿವಾಸದಿಂದ ರಸ್ತೆ ಮಾರ್ಗವಾಗಿ ವಿಧಾನಸೌಧದ ಮೆಟ್ರೋ ನಿಲ್ದಾಣಕ್ಕೆ ಬಂದಿದ್ದಾರೆ. ಡಿಕೆ ಸುರೇಶ್ ಅವರು ಕೂಡ ಇದ್ದಾರೆ. ಇವತ್ತು ದಿನವಿಡೀ ಕನಕಪುರ ಕ್ಷೇತ್ರದ ಪ್ರವಾಸದಲ್ಲಿರ್ತಾರೆ ಡಿಕೆ.
ಅಣ್ಣ ಲಂದು ಲೋಗೋ ತಗೊಂಡು ಪ್ರತಿ ಸತಿ ಇಡ್ತಾರ ಕೈ ತೆಗ್ಗೋಣ ಸಾತೂರು ಕ್ಷೇತ್ರ ನಂದು ನೋಡೋಣ ಅವ್ರಿಗೆ ಕೃತಜ್ಞತೆ ಸಲ್ಲಿಸಬೇಕು. ಅವರ ಭಾವನೆ, ಅವರ ಶ್ರಮ, ಅವರಿಗೆ ಫಲ ಸಿಗಬೇಕು. ಎಲ್ಲರಿಗೂ ಶ್ರಮಕ್ಕೆ ತಕ್ಕಂತೆ ಫಲ ಸಿಗಬೇಕಲ್ಲ. ಅಟ್ಲೀಸ್ಟ್ ನಾನು ಕ್ಷೇತ್ರದ ಜನತೆಗೆ ನನಗೆ ಯಾರು ಬೆಳೆಸಿದ್ದಾರೆ ಅಷ್ಟು ಅವರಿಗೆ ಕೃತಜ್ಞತೆ ಸಲ್ಲಿಸಬೇಕು. ಸೊ ಅದಕ್ಕೆ ಎಲ್ಲ ಕೆಲಸ ಒಂದು ನಿಮಿಷ ಆಯ್ತು ಬೇರೆ ಕೇಬಲ್ ಅಣ್ಣ ಕೇಬಲ್ ಕ್ಲೋಸ್ ಮಾಡಿ ಈ ಟೈಮಲ್ಲಿ ನೀನು ಕೆಲಸ ಸದಾಶಿವನಗರದ ನಿವಾಸದಿಂದ ವಿಧಾನಸೌಧದ ಮೆಟ್ರೋ ನಿಲ್ದಾಣಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಆಗಮಿಸಿದ್ದಾರೆ. ಮಾಧ್ಯಮದವರ ಜೊತೆ ಮಾತನಾಡ್ತಾ ಇದ್ದಾರೆ. ನನ್ನ ಕ್ಷೇತ್ರದ ಜನರಿಗೆ ಕೃತಜ್ಞತೆಯನ್ನ ಸಲ್ಲಿಸೋದಿಕ್ಕೆ ನಾನು ಹೋಗ್ತಾ ಇದ್ದೀನಿ. ದೊಡ್ಡ ಆಲಹಳ್ಳಿಯಿಂದ ಇಲ್ಲಿಯವರೆಗೂ ನನ್ನನ್ನ ತಂದಿದ್ದಾರೆ ಅಂತ ಬಹಳ ವಿಧಾನಸೌಧ ಮೆಟ್ರೋ ಸ್ಟೇಷನ್ ಬಂದಂತಹ ಡಿಕೆ ಶಿವಕುಮಾರ್ ಅವರು ಈಗ ಇಲ್ಲಿಂದ ಕನಕಪುರ ರಸ್ತೆಯವರೆಗೂ ಕೂಡ ಮೆಟ್ರೋದಲ್ಲಿಯೇ ಪ್ರಯಾಣವನ್ನ ಮಾಡ್ತಾರೆ. ಝೀರೋ ಟ್ರಾಫಿಕ್ ಕಿರಿಕಿರಿಯನ್ನ ತಪ್ಪಿಸೋದಕ್ಕೆ ಮೆಟ್ರೋದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರ ಪ್ರಯಾಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.